ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮುತ್ತಣ್ಣ ಸರ್. ಮುತ್ತಣ್ಣ ಸರ್. ಯಾವ ಪಂಚಾಯತ್ ಗೆದ್ದಿ ಮೆಂಬರ್ ಆಗಿದ್ದೀರಾ? ಗೋಳಂಡಿ ಪಂಚಾಯತ್. ಗೋಳಂಡಿಗೆ ಗ್ರಾಮ ಪಂಚಾಯತ್ ಗೆದ್ದಿ ಮೆಂಬರ್ ಆಗಿದ್ದೀರಾ ಸರ್? ಫಸ್ಟ್ ಟೈಮ್ ಅಲ್ಲೋ ಗೆದ್ದಿದ್ದು? ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಗೆದ್ದಿ ಮೆಂಬರ್ ಆಗಿದ್ದಾರೆ. ರಾಜಕೀಯ ಜೀವನ ಹೆಂಗ್ ಅನಿಸ್ತದೆ ಸರ್? ಇವಾಗ ರಾಜಕೀಯ ಜೀವನ ಒಳ್ಳೇದು ಅನಿಸ್ತದೆ ಸರ್. ಚೆನ್ನಾಗಿ ಅನಿಸ್ತದೆ. ಚೆನ್ನಾಗಿ ಅನಿಸ್ತದೆ. ವರ್ಕ್ ಮಾಡಬೇಕು, ಫೀಲ್ಡ್ ಇಳಿಬೇಕು, ಎಲ್ಲ ಜನ ಪಬ್ಲಿಕ್ ಕೆಲಸ ಮಾಡ್ಬೇಕಂತ ಅನಿಸ್ತದೆ ಸರ್. ಆಸೆಗಳು ಇದೆ. ಆಸೆಗಳಿದೆ. ಸರಿ ಸರ್. ಇವಾಗ ಗೆದ್ದಾಗ ನಿಮಗೆ ಟೋಟಲ್ ಮತಗಳು ಅಂತೇಳಿ ಎಷ್ಟು ಬಿದ್ದೀವಿ ಸರ್? ಮತಗಳ 618 ಬಿದ್ದೀವಿ ಸರ್. 618 ಟೋಟಲ್. 618 ಹಾ ಟೋಟಲ್. ಸರ್ ಲೀಡಿಂಗ್ ಅಂತೇಳಿ ಏನಿತ್ತು ನಿಮ್ಮ ಅಪೋಸಿಟ್ ಗಿಂತ ಹೆಚ್ಚಿಗೆ ತೊಗೊಂಡಿದ್ರು? 248 ಲೀಡಿಂಗ್ ತೊಗೊಂಡಿದ್ವಿ ಸರ್. 218 ವೋಟಿಂದ ಗೆದ್ದಿ ಮೆಂಬರ್ ಆಗಿದ್ರು. ಲೀಡಿಂದ ಗೆದ್ದಿದ್ರು. ಲೀಡಿಂದ. ಸರಿ ಸರ್. ಇವಾಗ ಗೆದ್ದು 3 ವರ್ಷ ಕಾಲಾವಧಿ ಕಳೆದಿದ್ದೀರಾ ಸರ್. ನಿಮ್ ಗ್ರಾಮಕ್ಕೆ ಏನೇನ್ ಕೆಲಸ ಕಾರ್ಯಗಳು ಅಭಿವೃದ್ಧಿ ಮಾಡಿಸಿದ್ದೀರಾ ಸರ್? ಕೆಲಸ ಕಾರ್ಯಗಳು ಎಲ್ಲ ಊರ್ ಸುತ್ತ ಚರಂಡಿ ಗಿರಂಡಿ ಕ್ಲಿಯರ್ ಮಾಡಿ ಸರ್. ಸಿಸಿ ರೋಡ್ ಮಾಡಿ ಸರ್. 2-3 ಈಗ ಊರ ಎನರ್ಜಿ ಕೆಲಸದಾಗ ಕೆರೆ ಹೂಳ ಎತ್ತದು ಮತ್ತ ರೈತರ ಹೊಲದಾಗ ಚಕಡ ಮಾಡಿದ್ವಿ ಸರ್. ಎಲ್ಲ ಕೆಲಸ ಮಾಡಿಸಿದ್ದಾರೆ. ಇನ್ನೂ 2 ವರ್ಷ ಕಾಲಾವಧಿ ಇದೆ ನಿಮ್ಗೆ. ನಿಮ್ ಗ್ರಾಮಕ್ಕೆ ಇನ್ನೂ ಏನೇನು ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಇನ್ನೂ ನೀರಿನ ಸವಲತ್ತುಗಳು ಬಹಳ ಕಮ್ಮಿ ಇದಾವೆ ಸರ್. ನೀರಿನ ಸೌಲಭ್ಯ ಇಲ್ಲ, ಇನ್ನೂ ಮಾಡ್ಬೇಕು ಸರ್. ಹಾ ಸರಿ ಸರ್. ನೀರಿನ ಸೌಲಭ್ಯ ಮಾಡ್ಬೇಕು ಸರ್. ಎಲ್ಲ ರೈತರ ಹೊಲಗಳದಾಗ ಎಲ್ಲ ಕೆಲಸ ಮಾಡ್ಬೇಕು ಅನ್ನೋದು ಸರ್. ಇನ್ನು ಎಲ್ಲ ರೈತರ ಹೊಲದಾಗ ಅಂದ್ರೆ ರೈತರಿಗೆ ಹೆಚ್ಚಿನ ಆದ್ಯತೆ ಕೊಡ್ಬೇಕು ಅನ್ಕೊಂಡಿದ್ದಾರೆ. ಸರಿ ಸರ್. ಸರ್ ಇನ್ನು ನಿಮ್ ಪಂಚಾಯತಿಯಲ್ಲಿ ಉಪಾಧ್ಯಕ್ಷ, ಅಧ್ಯಕ್ಷ, ಮೆಂಬರು ಇದಾರೆ. ಅವ್ರು ಕೂಡ ಸಂಪರ್ಕ ಹೇಗಿದೆ ಸರ್ ನಿಮ್ದು? ಸರ್ ಒಳ್ಳೆಯದ ಸರ್. ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡ್ತಾರೆ. ಯಾರಲ್ಲಿ ಭೇದ ಭಾವ ಮನಸ್ಸು ಇಲ್ಲ. ಸರಿ ಸರ್. ಇವಾಗ ನಿಮ್ಗೆ ರಾಜಕೀಯ ಬರೋ ಸಪೋರ್ಟ್ ಗುರುಗಳು ಅಂತ ಹೇಳಿ ಯಾರು ಇದ್ದಾರೆ? ನಮ್ಗೆ ಡಾಕ್ಟರ್ ಅಜಯ್ ಸಿಂಗ್ ಅಂತ ಕಾಂಗ್ರೆಸ್ ಧರ್ಮ ಸಿಂಗ್ ಸಾಹೇಬ್ MLA ಅವರು ಅಜಯ್ ಸಿಂಗ್ ಅವರು ಇದಾರಲ್ಲ, ಅವರೇ ನಿಮ್ಮ ಸಪೋರ್ಟ್ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತಾರೆ. ಹೌದು ಸರ್. ಸರಿ ಸರ್. ಹಿಂಗೆ ನೀವು ಗೆದ್ದಾಗ ನಿಮ್ ಗ್ರಾಮದ ಜನರೇ ಕಾಣ ಸರ್. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅವ್ರಿಗೇನು ಸರ್, ಎಲ್ಲರಿಗೂ ಕೆಲಸ ಮಾಡ್ತೀವಿ, ಹೇಳ್ತೀವಿ ಹಿಂಗಿಂಗ್ ಅಂತ. ಎಲ್ಲರೂ ಅವ್ರು ಏನು ಸಮಸ್ಯೆ ಇದ್ದರು ತಾಲೂಕದಲ್ಲಿ ಏನ್ರಿ ಕೆಲಸ ಸಣ್ಣ ಪುಟ್ಟ ಕೆಲಸ ಇದ್ದು ಅವರೆಲ್ಲ ರೈತರು ಮತ್ತೆ ಯಾವ ಸಮಸ್ಯೆ ಇದ್ರು ಓಡಾಡಿ ತಿರುಗಾಡಿ ಎಲ್ಲ ಕೆಲಸ ಮಾಡ್ಕೊಡ್ತೀವಿ. ಅಂದ್ರೆ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ವರೆಗೂ ಹೋಗಿ MLA ತನಕ ಹೋಗಿ ಕೆಲಸ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ? ಸರಿ ಸರ್. ಹಿಂಗೆ ನಿಮ್ ಕೆಲಸ ಕಾರ್ಯಗಳು ಮುಂದುವರಿತಾ. ಧನ್ಯವಾದ. ನಮಸ್ಕಾರ ಸರ್. ಚೆನ್ನಾಗಿ